ವಿಜಯಪುರ ನಗರದಲ್ಲಿ ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಯುವಕನನ್ನು ಇರಿದು ಕೊಲೆ ಮಾಡಲಾಗಿದ್ದು, ಕೊಲೆಯಾದ ಯುವಕ ಫೈಸಲ್ ಇನಾಮದಾರ್ ವಯಸ್ಸು 24 ಎಂದು ಗುರುತಿಸಲಾಗಿದೆ. ಅಪರಿಚಿತ ದುಷ್ಕರ್ಮಿಗಳಿಂದ ಕೃತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ. ನಗರದ ಗ್ಯಾಂಗ್ ಬೌಡಿ ಪ್ರದೇಶದಲ್ಲಿ ಘಟನೆ ನಡೆದಿದ್ದು, ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಅಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ವಾನದಳ ಬೆರಳಚ್ಚು ತಂಡದಿಂದ ಪರೀಕ್ಷೆ ನಡೆಸಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಾಳೆ ಯಾಕಂದ್ರೆ ವಿ ನೀಡ್ ಲಾಟ್ ಆಫ್ ಇನ್ಫಾರ್ಮೇಶನ್ ಅಟ್ ದಿಸ್ ಮೂಮೆಂಟ್. ಬೇಸಿಕ್ ಇರುತ್ತೆ. ಸೊ ಸುಮಾರು 4:30 4:45 ಇದು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಈ ಗ್ಯಾಂಗ್ ಬೌಡಿ ಅಂತ ಏನಿದೆ, ಇಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ. ಆತನ ಹೆಸರು ಫೈಸಲ್ ಇನಾಮದಾರ್ ಅಂತಂದೇಳಿ, ಏಜ್ 21 ವರ್ಷ. ಈತ ಕೊಲ್ಲಾಪುರದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಬಂದು 2 ದಿನ ಆಗಿತ್ತು ಅಂತ ಹೇಳಿ. ಸೊ ಈತನ ಕೊಲೆಯಾಗಿ ಬಂದ ತಕ್ಷಣ ಪೊಲೀಸ್ ಇಮಿಡಿಯೇಟ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಯಾಕೆ ಬಂದಿದ್ರು, ಯಾರು ಹೊಡೆದ್ರು, ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಸೋಕೋ ಟೀಮು ಮತ್ತೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮು ಎಲ್ಲ ಬಂದು ವಿಸಿಟ್ ಮಾಡಿದ್ದಾರೆ. ಮೃತದೇಹವನ್ನ ಈಗಾಗಲೇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಕೂಡ ಏನು ಸ್ಪಾಟ್ ಅಲ್ಲಿರುವಂತ ಮೆಟೀರಿಯಲ್ಸ್ ಏನಿದೆ ಅದು ಸೀಸ್ ಆಗುವಂತ ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ. ಅವರ ಪೇರೆಂಟ್ಸ್ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ವಿಲ್ ಫೈಂಡ್ ಔಟ್ ದ ರೀಸನ್, ಯಾರು ಬಂದಿದ್ರು ಮತ್ತೆ ಯಾಕೆ ಬಂದಿದ್ರು ಮತ್ತೆ ಈ ವ್ಯಕ್ತಿ ಅದಕ್ಕೆ ಏನ್ ಸಂಬಂಧ ಅನ್ನೋದನ್ನ ಆದಷ್ಟು ಬೇಗನೆ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು.